ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೆಹರೂರವರ ನವಭಾರತ ದೂರದೃಷ್ಟಿ ಮತ್ತು ಕೆಲಸ ಮಾಡುವ ರೀತಿಯಲ್ಲಿ ಈಗಾಗಲೇ ನಾವು ಪ್ರೇರಣೆಯಾಗಿ ಯುವ ಕರ್ನಾಟಕ ಭಾರತದ ಒಂದು ಕರ್ನಾಟಕವಾಗಿ ಇವತ್ತು ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ರಾಜ್ಯದ ಪರೀಕ್ಷೆಯ ಪದ್ಧತಿಗೆ ಈಗಾಗಿರುವಂಥ ಅನೇಕ ಸಮಸ್ಯೆಗಳನ್ನು ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಅದಕ್ಕೋಸ್ಕರ ವೈಜ್ಞಾನಿಕ ಬದಲಾವಣೆಯನ್ನ ತರಲು ಪರಿಣಿತ ಅಧಿಕಾರಿ ಸಮಿತಿಯನ್ನ ಈಗಾಗಲೇ ನಾನು ರಚಿಸಿದ್ದೇನೆ. ಅವರು ಒಂದು ಪಾರದರ್ಶಕವಾದಂಥ ಕಾರ್ಯಕ್ರಮವನ್ನು ಈಗಾಗಲೇ ರೂಪಿಸ್ತಾ ಇದ್ದಾರೆ. ಇವತ್ತು ಈ ಸಮಿತಿ 2 ತಿಂಗಳಲ್ಲಿ ವರದಿಯನ್ನ ಈ ದೇಶಕ್ಕೋಸ್ಕರ ಮಾದರಿಯಾಗುವ ಪರೀಕ್ಷಾ ಕ್ರಮವನ್ನು ನೀಡಲು ನಮ್ಮ ಸರ್ಕಾರ ಜಾರಿ ಮಾಡಲಿದೆ. ಆದ್ದರಿಂದ ಈಗ ಹೊಸದಾಗಿ ನಾವು ತಂತ್ರಜ್ಞಾನದಲ್ಲಿ ನಾವು ಇದ್ದೇವೆ. ಎಐ ಅಭಿಯಾನ ಮತ್ತು ಕೋಡಿಂಗ್ ಗುರುಕುಲ ಇದು ನಿಮ್ಮ ಯುಗ, ನಿಮ್ಮ ಯುಗ, ನವಯುಗ. ಈಗಿನ ಯುವ ಜನತೆ ಹೊಸ ರೂಪವನ್ನು ಕೊಡಲು ವಿಶ್ವ ಮಟ್ಟದ ಸ್ಪರ್ಧೆಗೆ ಅನುಕೂಲವಾಗುವಂತೆ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ರೂಪಿಸಿದ್ದೇವೆ. ಬಹುಶಃ ಇದೆಲ್ಲ ನೀವೆಲ್ಲ ಗಮನಿಸಿದ್ದೀರಿ. ಈಗಾಗಲೇ ನಾನು ಅದಕ್ಕೋಸ್ಕರ ರಾಜ್ಯದ ಎಲ್ಲ ಶಾಲೆಗಳಲ್ಲೂ ಕೂಡ ಇವತ್ತು ಪರಿಚಯಿಸಲು ತೀರ್ಮಾನವನ್ನು ನಾವು ಮಾಡಿದ್ದೇವೆ. 6ನೇ ತಾರೀಕಿನಿಂದ ಪ್ರತಿಯೊಂದು ಎಐ ಶಿಕ್ಷಣ ಅಧಿಕಾರಕ್ಕೋಸ್ಕರ ಎಐ ಶಿಕ್ಷಣವನ್ನು ಪರೀಕ್ಷಿಸಲು ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇದಕ್ಕಾಗಿ ಎಐ ಅಕ್ಷರ ಅಭಿಯಾನ ಮತ್ತು ಕೋಡಿಂಗ್ ಗುರುಕುಲ ಎಂಬ ಮಹತ್ವವಾದಂಥ ಕಾರ್ಯಕ್ರಮವನ್ನು ಇಂದು ನಾನು ಘೋಷಿಸುತ್ತಿದ್ದೇನೆ. ದೇಶದ ಪ್ರಥಮ ಸರ್ಕಾರಿ ಸ್ವಾಮ್ಯದ ಎಐ ವಿಶ್ವವಿದ್ಯಾಲಯ ಇಡೀ ವಿಶ್ವದವರನ್ನ ಇವತ್ತು ಭಾರತ ಗಮನಿಸ್ತಾ ಇದೆ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಎಐ ವಿಶ್ವವಿದ್ಯಾಲಯವನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಲು ಈಗಾಗಲೇ ಘೋಷಣೆಯನ್ನು ಕೂಡ ನಾನು ಮಾಡಿದ್ದೇನೆ. ಕಾರ್ಯಕ್ರಮವನ್ನು ಕೂಡ ನಾನು ರೂಪಿಸ್ತಾ ಇದ್ದೇನೆ. ಶಾಲಾ ಕಾಲೇಜು ಗುಣಮಟ್ಟ ಹೆಚ್ಚಿಸುವುದು ಬಹಳ ಮುಖ್ಯ. ರಾಜ್ಯದ ಶಾಲೆ ಮತ್ತು ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಪ್ರಯಾಣ ಅವಕಾಶವನ್ನು ಈಗಾಗಲೇ ನೀಡಲಾಗಿದೆ. 6 ಲಕ್ಷಕ್ಕೂ ಹೆಚ್ಚು ಉಚಿತ ಬಸ್ ಪಾಸ್ಗಳನ್ನು ಈಗಾಗಲೇ ವಿವರಿಸಿದ್ದೇನೆ. ನಾನು ಅಧಿಕಾರ ತೆಗೆದುಕೊಂಡಂಥ ಮೊದಲನೇ ದಿನ ನಾನು ನನ್ನ ಸಂಪುಟದ ಸಹೋದ್ಯೋಗಿಗಳು ಈ ದಿಟ್ಟವಾದಂಥ ಕಾರ್ಯಕ್ರಮವನ್ನು ಈಗಾಗಲೇ ಘೋಷಣೆ ಮಾಡಿದ್ದೇವೆ. ಭಾರತದಲ್ಲಿ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಶಾಂತಿ ಇದನ್ನು ಕಾಪಾಡಲು ಯುವ ಜನರಿಗೆ ಹೊಸ ಆಲೋಚನೆಯನ್ನು ಮತ್ತು ನಾಯಕತ್ವವನ್ನು ಬೆಳೆಸಲು ಅವಶ್ಯಕತೆ ಖಂಡಿತ ಇದೆ. ಇದಕ್ಕೋಸ್ಕರ ಈಗಾಗಲೇ ನಾವು ಅದಕ್ಕಾಗಿ ರಾಜ್ಯದಲ್ಲಿ 10,000 ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪನೆ ಮಾಡಲು ಈಗಾಗಲೇ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಗ್ರಾಮೀಣ ಭಾಗದ ಯುವಜನರ ನಾಯಕತ್ವ, ಗ್ರಾಮೀಣ ಭಾರತ ಯುವಜನರ ನಾಯಕತ್ವ ಪ್ರತಿಭೆಗಳು ಹೊರಹೊಮ್ಮಲು ದಾರಿಯಾಗಿದೆ. ಈಗಾಗಲೇ ಇಂಥ ಕಾರ್ಯಕ್ರಮಗಳನ್ನು ನಮ್ಮಂಥ ಕ್ಷೇತ್ರದಲ್ಲಿ ಈಗಾಗಲೇ ನಾನು ಪ್ರಯೋಗ ಕೂಡ ಈಗಾಗಲೇ ನಾನು ಮಾಡಿದ್ದೇನೆ. ಪ್ರತಿ ಸಂಘಕ್ಕೆ 10 ಲಕ್ಷದಂತೆ ವಾರ್ಷಿಕವಾಗಿ 1,000 ಕೋಟಿ ರೂಪಾಯಿಯನ್ನ ಅನುದಾನವನ್ನು ಈಗಾಗಲೇ ಒದಗಿಸಲಾಗಿದೆ. ಯುವ ನಿಧಿ ಕಾರ್ಯಕ್ರಮದಲ್ಲಿ ಈಗಾಗಲೇ ಸುಮಾರು 4 ಲಕ್ಷ ನಿರುದ್ಯೋಗಿ ಮತ್ತು ಡಿಪ್ಲೊಮಾ ಪದವೀಧರರಿಗೆ 1,200 ಕೋಟಿ ರೂಪಾಯಿಯನ್ನ ಈಗಾಗಲೇ ನೆರವು ನೀಡಿದ್ದೇವೆ. ಯುವ ಶಕ್ತಿಯೇ ಭಾರತದ ಶಕ್ತಿ, ಯುವ ಶಕ್ತಿಯೇ ಕರ್ನಾಟಕ ಶಕ್ತಿ. ಹಿಂದುಳಿದ ತಾಲೂಕುಗಳಲ್ಲಿ ಹೊಸ ಕೈಗಾರಿಕೆಯನ್ನು ತರಲು ವಿಶೇಷ ರಿಯಾಯಿತಿ ಪ್ಯಾಕೇಜ್ಗಳನ್ನು ಕೂಡ ಈಗಾಗಲೇ ನಾನು ಸಿದ್ಧಪಡಿಸಿದ್ದೇನೆ. ಜನರನ್ನು ಹಳ್ಳಿಯಿಂದ ತಪ್ಪಿಸಬೇಕು, ಬರದನ್ನು ತಪ್ಪಿಸಬೇಕು, ನಗರಗಳಲ್ಲಿ ಅಲ್ಲೇ ಉದ್ಯೋಗ ಸಿಗಬೇಕು, ಅಲ್ಲೇ ಉತ್ತಮವಾದಂಥ ವಿದ್ಯಾಭ್ಯಾಸದೊಡಗಬೇಕು. ಇದು ನಮ್ಮ ಸರ್ಕಾರದ ಆಶಯ. ಇದರಿಂದ ಹಿಂದುಳಿದ ತಾಲೂಕುಗಳಿಗೆ ಉದ್ಯೋಗ ಸೃಷ್ಟಿಯಾಗಲಿಕ್ಕೆ, ಈಗಾಗಲೇ ಕೈಗಾರಿಕೆಗಳು ಬೆಳವಣಿಗೆ ಆಗಲಿಕ್ಕೆ, ಜೊತೆಗೆ ಸಮತೋಲಿತ ಅಭಿವೃದ್ಧಿ ಮತ್ತು ದಾರಿಯನ್ನು
ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ರೈತರ ಬಲಕ್ಕೆ ಬೆಂಬಲವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ.